ನೋಡಿ ಈ ದಾರಿಯಿಂದ ಹೋಗಬೇಕಾಗ್ತದೆ. ಅಲ್ಲಿ ಗುಫಾ ಇದೆ, ಅತ್ರಿಯವರ ಗುಫಾ ಇದೆ. ಆ ನೀರು ಬೀಳೋ ಜಾಗದಿಂದ ಸ್ವಲ್ಪ ಮೇಲೆ ಈ ಕಡೆ ಗುಫಾ ಇದೆ. ಆದರೆ ಇದು ಹೆಂಗಸರಿಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಕಷ್ಟನೇ. ಆದರೆ ಹೋಗ್ಬೋದು, ಧೈರ್ಯ ಇದ್ದರೆ ಹೋಗ್ಬೋದು. ಮಕ್ಕಳಿಗೆಲ್ಲ ಭಾರಿ ಕಷ್ಟ, ದೊಡ್ಡವರೆಲ್ಲ ಹೋಗ್ಬೋದು, ಧೈರ್ಯ ಇದ್ದರೆ ಹೋಗ್ಬೋದು. ಇಲ್ಲಾಂದರೆ ತುಂಬ ಕಷ್ಟ. ಯಾಕೆಂದರೆ ಇಲ್ಲಿ ಮೇಲೆ ಹತ್ತಲಿಕ್ಕೂ ಇದೆ, ಸರಪಳಿ ಇದೆ. ಈ ಸರಪಳಿಯಿಂದ ಮೇಲೆ ಹತ್ಕೊಂಡು ಆಮೇಲೆ ಇಲ್ಲಿಗೆ ಹೋಗಬೇಕು. ತುಂಬ ಕಠಿಣವಾದ ಜಾಗ ಇದು, ತುಂಬ ಕಠಿಣ ಅಂದರೆ ತುಂಬ ಕಠಿಣ ಇದೆ. ಆದರೆ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವಕ್ಕೆ ಇದು ಒಳ್ಳೆಯ ಜಾಗ, ಅನುಭವ ಪಡಲಿಕ್ಕೆ ತುಂಬ ಒಳ್ಳೆಯ ಜಾಗ, ಒಳ್ಳೆಯ ಸ್ಥಳ. ಆದರೆ ಭಾಳ ಸುಂದರವಾಗಿದೆ. ಅಲ್ಲಿ ಹೋದರೆ ಅಲ್ಲಿಂದ ಒಂದು ಸಿಗುವಂಥ ಅನುಭವನೇ ಬೇರೆ ಇರ್ತದೆ, ಚೆನ್ನಾಗಿರ್ತದೆ. ಮತ್ತು ಇಲ್ಲಿ ಇಳಿಲಿಕ್ಕೆ ಇದೆ. ಇಲ್ಲಿ ನೋಡಿ ಸರಪಳಿ ಇದೆ, ಈ ಸರಪಳಿ ಇದೆ. ಈ ಸರಪಳಿಯನ್ನು ಹಿಡಿದುಕೊಂಡು ಕೆಳಗೆ ಇಳಿಬೇಕು. ಒಂದು 15 ಫೀಟು ಕೆಳಗಿದೆ, 15 ಫೀಟ್ ಇದೆ ಕೆಳಗೆ. ಆದರೆ ಇದು ಜರಿ ಬೀಳುವಂಥದ್ದು ನನ್ನ ಲೆಕ್ಕದಲ್ಲಿ ಒಂದು 100 ಫೀಟ್ 150 ಫೀಟಿಗಿಂತ ಮೇಲೆ ಇದೆ. ತುಂಬ ಎತ್ತರದಿಂದ ಬೀಳ್ತಾ ಇರ್ತದೆ. ಆದರೆ ಅದ್ಭುತ ಒಂದು ಜಾಗ ಮಾತ್ರ ಇದು. ಮಾತ್ರ ಸರಪಳಿ ಹಿಡಿದುಕೊಂಡು ಕೆಳಗೆ ಇಳಿಬೇಕು. ಭಾರಿ ಕಷ್ಟಕರವಾದಂಥ ಒಂದು ಇಳಿಯುವಂಥದ್ದು. ಆದರೆ ಸರಪಳಿಯನ್ನು ಬಿಟ್ಬಿಟ್ರೆ ಅವನ ಎಲುಬು ಮೂಳೆ ಯಾವುದೂ ಕೂಡ ಸಿಗಲಿಕ್ಕಿಲ್ಲ, ಮಾಂಸ ತುಂಡುಗಳು ಸಿಗಲಿಕ್ಕಿಲ್ಲ, ಆ ಥರವಾಗಿದೆ. ಆದರೆ ಇದು ಭಾರಿ ಸಾಧ್ಯ ಅಂದರೆ ಕಷ್ಟ ಸಾಧ್ಯ. ಒಳ್ಳೆಯ ಜಾಗ ನೋಡುವಂಥ. ನೋಡಿ ಇದು ಸರಪಳಿ. ಈ ಸರಪಳಿಯನ್ನು ಹಿಡಿದುಕೊಂಡು ಕೆಳಗೆ